ಜಯಮುದೀರಯೇ. ಜ್ಞಾನದ ದಾರಿಯಲ್ಲಿ, ಕರ್ಮದ ದಾರಿಯಲ್ಲಿ ಅಂದ್ರೆ ಮೊದಲು ಕೆಲವರು ಕೇಳ್ತಾರೆ, ಕೆಲವರು ಕೇಳಿ ಅದನ್ನ ಸರಿಯಾಗಿ ತಿಳಿತಾರೆ, ತಿಳಿದು ಮನನ ಮಾಡುತ್ತಾರೆ, ಮನನ ಮಾಡಿ ಜ್ಞಾನದಲ್ಲಿ ತೊಡಗ್ತಾರೆ. ಜ್ಞಾನದಿಂದ ಅವರು ಭಗವನ್ಮಯತ್ವವನ್ನ ಅನುಭವಿಸ್ತಾರೆ ಅಂತ ಹೀಗೆ ನಿರೂಪಣೆ ಮಾಡುತ್ತಾ ಅನೇಕ ಅಂಶಗಳನ್ನ ನಾವು ನೋಡಿದ್ವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಧ್ಯಾನಮೃತೆ ದೃಷ್ಟಿ ತೇಷಾಂ ಧ್ಯಾನೇ ದರ್ಶನಂ. ಕರ್ಮಗಳಿಂದ ಯಾಗವನ್ನು ಮಾಡುತ್ತಾ ಅತ್ಯಂತ ಭಕ್ತಿವಂತರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಾ ಉಪಾಸ್ಯೈವತು ಪಶ್ಯಂತಿ ನಾನಿತ್ಯಾತ್ಮಕದನ್ನ ಇದಾಯ್ತಲ್ವಾ. ಅನ್ಯೇಷಾಂ ಶ್ರವಣಾಜ್ಞಾನಂ ಕ್ರಮಶೋ ಮಾನುಷೋತ್ತರಂ ಅಶ್ರುತ ಪ್ರತಿಭಾ ಇದಾಯ್ತು. ಅದರಲ್ಲಿ ಮತ್ತೆ ಕೆಲವು ವಿವರಗಳನ್ನ ನಾವು ನೋಡ್ತಾ ಇದ್ವಿ. ದೇಹದ ರಚನೆಯ ಹಿನ್ನೆಲೆಯಲ್ಲಿ ಅವರ ಸ್ವರೂಪದ ಅಭಿವ್ಯಕ್ತಿಯು ಕೂಡ ಆಗುತ್ತೆ. ಅಂದ್ರೆ ಎಲ್ಲವೂ 100% ನಮ್ಗೆ ಗೊತ್ತಾಗುವುದಿಲ್ಲ. ಆದ್ರೆ ಅವರ ದೇಹದ ಲಕ್ಷಣ ಅವರಲ್ಲಿ ಇರುವ ಅಸಾಧಾರಣವಾದ ದೈವಿಕ ಗುಣಗಳನ್ನ ಅದು ತಿಳಿಸುತ್ತೆ. ತಾವನ್ ಮನುಷ್ಯಮಾನಂ ಸ್ಯಾತ್ ತಥೋತಸ್ತ್ವಾಸುರಂ ಸ್ಮೃತಂ ದ್ವಿಚತ್ವಾರ್ಯಧಿಕಂ ತಸ್ಮಾತ್ ಷಣ್ಣವತ್ಯಂಗುಲಾತ್ ಅಥಃ. ಜ್ಞೇಯಂ ಅಂಗುಲ್ಯಮಾನಂ ತತ್ ಉಪದೇವಾದಿಷು ಸ್ಫುಟಂ. ಇದೆಲ್ಲ ಅಂದ್ರೆ ದೇಹ ಕೆಲವರಿಗೆ ಮುಖದ 9 ಪಟ್ಟು ಶರೀರವನ್ನ ಅಲ್ಲೇ ಇದೆ. ಈ 27ನೇ ಶ್ಲೋಕದ ಕೆಳಭಾಗದಲ್ಲೇ ಇದೆ. ಇನ್ನು ಮೇಲೆ ಅಲ್ಲೇ ಇದೆ. ಅಲ್ಲಿ ಅದಲ್ಲ, ಇದಲ್ಲ, ನೆಕ್ಸ್ಟ್ ಪೇಜ್ ಅನ್ಸುತ್ತೆ. ಇನ್ನು ಕೆಳಗೆ ಇದೆ. ಪಂಚಾಂಗುಲೋನಂ ತದ್ದೇವಮಾನಂ ಪರಮಾತ್ಪರಂ. ನೋಡಿ, ದಶತಾಲೌ ಸಪ್ತಪಾದೌ 10 ತಳ ಅಂಗೈ ತಳದಷ್ಟು, ಅಂದ್ರೆ ಮಧ್ಯದ ಬೆರಳಿನ ತುದಿಯಿಂದ ಮಧ್ಯದ ಬೆರಳಿನ ಅಂಗೈಯ ಬುಡದ ತನಕ ಒಂದು ತಾಲ ಅಂತ ತಗೊಂಡ್ರೆ, ತಲದ ಭಾಗ ತಾಲ, ಪಾದ ಅಥವಾ ಮುಖ, ಇದು 3 ಸೇರ್ಬೇಕು ಅಂತ ಹೇಳಿದ್ರು. ಅಂದ್ರೆ ಪಾದ ಸ್ವಲ್ಪ ಚಿಕ್ಕದು, ಮುಖ ಸ್ವಲ್ಪ ದೊಡ್ಡದು, ಅಂಗೈ ಇನ್ನೂ ಚಿಕ್ಕದು. ಸಪ್ತಪಾದ ಅಂದ್ರೆ ಪಾದ ದೊಡ್ಡದಾಗುತ್ತೆ. 9 ಮುಖದಷ್ಟು ಅಂದ್ರೆ ಮುಖ ಚೂರು ಚಿಕ್ಕದನ್ಸುತ್ತೆ. ತಲ ಅಂತ ಬಂದ್ರೆ ಇನ್ನೂ ಚಿಕ್ಕದಾಗುತ್ತೆ, 10 ತಾಲ ಅಂತ ಹೇಳಿದ್ರಿಂದ.
ಇದರಲ್ಲಿ ಕೆಲವು ಸೆಟ್ ಆಗುತ್ತೆ. ಮುಖದ್ದು 9 ಪಟ್ಟು ಸೆಟ್ ಆಗುತ್ತೆ, ಆದ್ರೆ ಕೈದು 10 ಪಟ್ಟು ಸೆಟ್ ಆಗಲ್ಲ. 11 ಕೈ ಬೇಕಾಗಬಹುದು. ಅಥವಾ ಕೆಲವರಿಗೆ ಕೈದು ಸೆಟ್ ಆಗುತ್ತೆ, ಮುಖದ್ದು ಸೆಟ್ 9 ಪಟ್ಟಿರಲ್ಲ. ಅಥವಾ ಪಾದದ್ದು 7 ಪಟ್ಟಿರಲ್ಲ, ಒಂದು ಕಮ್ಮಿ ಇರುತ್ತೆ, ಒಂದು ಜಾಸ್ತಿ ಇರುತ್ತೆ. ಷಣ್ಣವತ್ತಿ ಅಂಗುಲ ಅನ್ನೋದು ಒಂದು ಮಾನವಾದ್ರೆ, ಅಂದ್ರೆ ಷಣ್ಣವ ಅಂಗುಲ ಅಂತಂದ್ರೆ ನಾವು ಹೆಬ್ಬೆರಳಿನ ಮಧ್ಯದ ಒಂದು ಬೇರ್ಪಡಿಸುವ ಗೆರೆಯ ಅಳತೆ ಏನಿದೆ ಅದನ್ನು 1 ಅಂಗುಲ ಅಂತ ನಾವು ನೋಡಿದ್ವಿ ಹಿಂದೆ. ಅದರ 96 ಪಟ್ಟು. ಈಗ ಒಬ್ಬ ಮನುಷ್ಯ ಎತ್ತರ ಇದ್ದಾನೆ, ತುಂಬಾ ಎತ್ತರ ಇದ್ದಾನೆ ಅಂದ್ರೆ ಅವನು 96 ಅಂಗುಲನೇ ಇರ್ತಾನೆ. ನನ್ನ ಕೈಯೊಳಗೆ ಹಿಡಿಯುವ ಒಂದು ಪ್ರತಿಮೆ ಕೃಷ್ಣನದ್ದು ಇದೆ ಅಂದ್ರೆ ಅದು 96 ಅಂಗುಲವೇ ಇರುತ್ತೆ. ಏನ್ರಿ ಮಾತಾಡ್ತಿದ್ದೀರಾ? ಕೈಯೊಳಗಿರುವಂತಹ ಪ್ರತಿಮೆಗೂ ಎತ್ತರವಾದ ವ್ಯಕ್ತಿತ್ವ ಇರುವಂತಹ ಒಂದು 35 ಅಡಿ ಎತ್ತರ ಇರುವಂತಹ 32 ಅಡಿ ಎತ್ತರದ ಒಂದು ಪ್ರತಿಮೆ ಇಟ್ಟಿರ್ತೇವೆ, ಅದು ಕೂಡ 96 ಅಂಗುಲವೇ ಇದೆ ಅಂದ್ರೆ ಏನರ್ಥ? ಆಯಾ ಪ್ರತಿಮೆಯ ಅಂಗುಲ ಎಷ್ಟಿದೆಯೋ ಅದರ 96 ಪಟ್ಟಿರ್ಬೇಕು ಅಂತ ಹೇಳಿದ್ದು. ಕೈಯೊಳಗೆ ಹಿಡಿಯುವ ಪ್ರತಿಮೆ ಏನಿದೆ ಆ ಪ್ರತಿಮೆಯ ಬೆರಳಿನಲ್ಲಿ ಎಷ್ಟು ಹಿಡಿಯುತ್ತೋ ಅಷ್ಟು ಪಟ್ಟಿನ 96 ಭಾಗ ಇತ್ತು ಅಂದ್ರೆ, ಅದರ 96 ಪಟ್ಟು ಇತ್ತು ಅಂದ್ರೆ ಅದು 96 ಅಂಗುಲ ಅಂತ ಆಗುತ್ತೆ. ಬಾಹುಬಲಿಯನ್ನ ನೀವು ನೋಡಿದ್ರೆ ಅದರ ಬೆರಳನ್ನು ನೋಡಿ ಅದು ಅಷ್ಟಿರ್ಬೇಕು ಅಂತ ಲೆಕ್ಕ. ಈಗ ಎಲ್ರು ಹಾಗೆ ಮಾಡಿರ್ತಾರೆ ಅಂತ ನಿಯಮ ಇಲ್ಲ. ಕೆಲವರದಲ್ಲಿ ಇರುತ್ತೆ, ಕೆಲವರದಲ್ಲಿ ಇರಲ್ಲ. ಆದ್ರೆ ಒಟ್ಟು ಆ ತರ ಅದರ ಲೆಕ್ಕಾಚಾರ ಅಂದ್ರೆ ಅಷ್ಟು ಎತ್ತರದ, ಈಗ 23 ಅಡಿ ಎತ್ತರದ ಅಥವಾ 32 ಅಡಿ ಎತ್ತರದ ಒಂದು ಪ್ರತಿಮೆ ಇದೆ ಅಂದ್ರೆ ಅದು 96 ಅಂಗುಲವೇ ಇರುತ್ತೆ. ಅದರ ಪಾದದ 7 ಭಾಗ, ಅಂಗೈಯ 10 ಭಾಗ, ಮುಖದ 9 ಭಾಗ ಅಂತ ನಾವು ಅದರ ಲೆಕ್ಕಾಚಾರ ನೋಡಿದ್ವಿ. ಅದರಲ್ಲಿ ಒಂದೊಂದು ಪಾದೆ ತೊಂಗುಲ ಮಾತ್ರೋನಂ ಈ ಅಂಗುಲವನ್ನ ಲೆಕ್ಕ ಹಾಕುವಾಗ ಅದರ ದೇಹಕ್ಕೆ 5 ಅಂಗುಲ ಕಮ್ಮಿ ಇದ್ರೆ, ಪೂರ್ತಿ ಇದ್ರೆ ಅದು ಪರಮಾತ್ಮನ ಲಕ್ಷಣ ಆಗುತ್ತೆ, ಅಥವಾ ಪರಮಾತ್ಮನ ಹತ್ತದವರಿಬ್ರು ಆಗ್ತಾರೆ. ಅದಕ್ಕಿಂತ ಕೆಳಗೆ ಹೋಯ್ತು ಅಂದ್ರೆ ಅದು ದೇವಮಾನ ಆಗುತ್ತೆ. ಇನ್ನು 4 ಅಂಗುಲ ಕಮ್ಮಿ ಆಯ್ತು ಅಂತಂದ್ರೆ ಉಪದೇವತೆಗಳ ಮಾನ ಆಗಿರುತ್ತೆ. ಇನ್ನು 1 ಅಂಗುಲ ಕಮ್ಮಿ ಆಯ್ತು ಅಂತಂದ್ರೆ ಅದು ಒಂದು ಪಟ್ಟು ಅಂದ್ರೆ 4, ಅಥವಾ ಪಾದೇಚ 4 ಪಟ್ಟು 4 ಅಂಗುಲ ಕಮ್ಮಿ ಆಯ್ತು ಅಂತಂದ್ರೆ ಅದು ಮನುಷ್ಯಮಾನ ಆಗುತ್ತೆ. ಇನ್ನು 4 ಅಂಗುಲ ಕಮ್ಮಿ ಆಯ್ತು ಅಂತಂದ್ರೆ ಅಸುರ. ತಥೋ ಅಧಸ್ತು ಆಸುರಂ ಸ್ಮೃತಂ ದ್ವಿಚತ್ವಾರ್ಯಧಿಕಂ ತಸ್ಮಾತ್ ಷಣ್ಣವತ್ಯಂಗುಲಾದಧಃ ಜ್ಞೇಯಂ ಅಂಗುಲ್ಯಮಾನಂ ತತ್ ಉಪದೇವಾದಿಷು ಸ್ಫುಟಂ. ದೇವತೆಗಳಿಗಿಂತ ಕಮ್ಮಿ ಇದೆ, ಅಸುರರಿಗಿಂತ, ಅದು ಮನುಷ್ಯರಿಗಿಂತ ಜಾಸ್ತಿ ಇದೆ ಅಂತಂದ್ರೆ ಅದು ಉಪದೇವತೆಗಳು. ಅಂದ್ರೆ ಈಗ ಗಂಧರ್ವರು, ಕಿನ್ನರರು, ಕೆಂಪುರುಷರು, ಯಕ್ಷರು, ವಿದ್ಯಾಧರರು ಅಂತೆಲ್ಲ ಇರ್ತಾರಲ್ಲ, ಅವರ ಲಕ್ಷಣ ಅನ್ನೋದು ಅಲ್ಲಿ ಸರಿ ಹೋಗುತ್ತೆ ಈ ಲೆಕ್ಕದಲ್ಲಿ. ಉಪದೇವಾದಿಷು ಸ್ಫುಟಂ ದೇವೇಶು ಅವರವತ್ ಜ್ಞೇಯಂ. ಅವರು ದೇವತೆಗಳಿಗಿಂತ ಅವರವತ್ ಕಮ್ಮಿ ಅಂತ ತಿಳ್ಕೊಂಡಿರ್ಬೇಕು. ಋಷೀಣಾಂ ಚಕ್ರವರ್ತಿನಾಂ ಯಾವತ್ ಪ್ರಿಯ ವಿಷ್ಣೋಸ್ತಾವತ್ ಸ್ತ್ರೀ ಪುಂಸರೂಪಿಣ ಹರೇಃ ಸಾದೃಶ್ಯಮಸ್ಯ ಸ್ಯಾತ್ ಆನಂದಾದಿ ಕ್ರಮಸುಸ್ಥಿರಂ. ಅನಾದಿಕ್ರಮ ಸುಸ್ಥಿರಂ. ಇಲ್ಲಿ ದೇವತೆಗಳು
ಋಷಿಗಳಿಂದ ಋಷೀಣಾಂ ಚಕ್ರವರ್ತಿನಾಂ ನೀಂ. ಆದ್ರೆ ಎಲ್ಲರೂ ವಿಷ್ಣೋಸ್ತು ಪ್ರೀ ಅಂತ ಆಗುತ್ತದೆ. ಸ್ತ್ರೀ ಪುಂ ಸ್ವರೂಪಿಣ, ಭಗವಂತನಿಗೆ ಮಾತ್ರ ಎರಡೂ ಇದೆ. ಉಳಿದವರಲ್ಲಿ ಸ್ತ್ರೀ ವ್ಯಕ್ತಿತ್ವ ಆದ್ರೆ ಸ್ತ್ರೀ ರೂಪ, ಪುಂ ವ್ಯಕ್ತಿತ್ವ ಆದ್ರೆ ಪುಂ ರೂಪ. ಅಲ್ಲಿ ಒಂದು ವಿಶೇಷ ಹೇಳಿದ್ದು ಹಿಂದೆ, 9 ಪಟ್ಟು ಮುಖದ ಭಾವ ಇದ್ರೆ ದೇಹಕ್ಕೆ ಅದು 96 ಅಂಗುಲವೇ ಇರುತ್ತೆ. ಆದ್ರೆ ಅವರ ಮುಖದ 8 ಪಟ್ಟಿದ್ರೆ ಅದು ಸ್ತ್ರೀಗೆ ಲಕ್ಷಣ ಆಗುತ್ತೆ, 9 ಪಟ್ಟಿದ್ರೆ ಅದು ಪುರುಷನಿಗೆ ಲಕ್ಷಣ ಆಗುತ್ತೆ. ಆದ್ರೆ 96 ಅಂಗುಲ ಅಷ್ಟೇ, ಅದು ಸಾಮಾನ್ಯ. ಅದು ಕಮ್ಮಿ ಆದಾಗ ದೇವಸ್ತ್ರೀಯರಾದ್ರೆ, ಉಪದೇವತಾ ಸ್ತ್ರೀಯರಾದ್ರೆ ಅಥವಾ ಋಷಿ ಸ್ತ್ರೀಯರಾದ್ರೆ ಆ ಲಕ್ಷಣ ಅಲ್ಲಲ್ಲೇ ಯಥಾ ಪ್ರಕಾರ ಹಿಂದೆ ಹೇಗೆ ಹೇಳಿದ್ರು ಹಾಗೆ ತಿಳ್ಕೊಳ್ಬೇಕು. ಈ ಎಲ್ಲಾ ಸ್ತ್ರೀ ಪುಂ ರೂಪಗಳಲ್ಲಿ ಭಗವಂತನೇ ನೆಲೆಸಿರ್ತಾನೆ. ಯಾಕೆಂದ್ರೆ ಅವನು ಎರಡೂ ರೂಪಗಳಲ್ಲಿ ಅವನಿಗೆ ಅಸ್ತಿತ್ವ ಇದೆ. ಪುಂ ಸ್ವರೂಪನಾಗಿಯೂ ಇದ್ದಾನೆ, ಸ್ತ್ರೀ ಸ್ವರೂಪನಾಗಿಯೂ ಇದ್ದಾನೆ. ಯಾಕಿದನ್ನು ಹೇಳಿದ್ರು ಅಂದ್ರೆ ಉಳಿದವರಿಗೆ ಹಾಗಿಲ್ಲ. ಉಳಿದವರಲ್ಲಿ ದೇವತೆಗಳಾದ್ರೆ ಪುಂ ಸ್ವರೂಪ, ಸ್ತ್ರೀ ದೇವತೆಗಳಾದ್ರೆ ಸ್ತ್ರೀ ಸ್ವರೂಪ. ಪರಮಾತ್ಮ ಮಾತ್ರ ಎರಡೂ ಸಾಮರ್ಥ್ಯವನ್ನ ತೋರಬಲ್ಲವನಾಗಿದ್ದಾನೆ. ಹರೇಹ ಸಾದೃಶ್ಯಮಸ್ಯ ಸ್ಯಾತ್. ಕೆಲವು ವಿಷಯದಲ್ಲಿ ಭಗವಂತನಿಗೆ ಸಾದೃಶ್ಯವನ್ನ ದೇವತೆಗಳಲ್ಲಿ ಅಂದ್ರೆ ಅನಾದಿಯಾಗಿದ್ದಾರೆ, ಆಮೇಲೆ ಜ್ಞಾನಾಂಗಮಯನಾಗಿದೆ, ಹೀಗೆ ಇನ್ನೇನೋ ಒಂದು ಸಾದೃಶ್ಯ ಇರುತ್ತೆ. ಅಸ್ಯ ಸ್ಯಾತ್ ಅನಾದಿ ಕ್ರಮ ಸುಸ್ಥಿರಂ. ಕೆಲವು ಅನಾದಿ ಕಾಲದೊಂದು ಇರುವ ಸ್ಥಿರವಾದ ಕೆಲವು ಲಕ್ಷಣಗಳು ಇರ್ತಾವೆ. ಆ ಮೂಲಕ ಅವರು ಪರಮಾತ್ಮನಿಗೆ ಸಾಮ್ಯವನ್ನ ಹೇಳಿದ್ದಿದ್ರೆ ಅದು ಒಂದು ಲಕ್ಷಣ. ಆದ್ರೆ ಉಳಿದಂತೆ ಪರಮಾತ್ಮನಿಗೆ ಸಮಾನವಾದ ಲಕ್ಷಣವನ್ನು ನಾವು ಹೇಳಲಿಕ್ಕೆ ಬರುವುದಿಲ್ಲ. ಇದಿಷ್ಟು ಈ 25 ಮತ್ತು 26ನೇ ಶ್ಲೋಕಗಳಲ್ಲಿ ಬಂದ. ಯಾಕೆಂದ್ರೆ ಕೆಲವರು ಶುತ್ವಾ ಉಪಾಸತೆ, ಕೆಲವು ಜ್ಞಾತ್ವಾ ಉಪಾಸತೆ, ಕೆಲವರು ಧ್ಯಾತ್ವಾ ಉಪಾಸತೆ ಅಂತ ಈ ವೈವಿಧ್ಯ ಬಂತು ಅಂದ್ರೆ ಅದರ ಅರ್ಥ ಅವರ ಯೋಗ್ಯತೆಯಲ್ಲೂ ವ್ಯತ್ಯಾಸ ಇದೆ. ಆ ವ್ಯತ್ಯಾಸವನ್ನು ತೋರಿಸ್ಲಿಕ್ಕೋಸ್ಕರ ಇಲ್ಲಿ ದೇವತಾ ಲಕ್ಷಣಗಳ ಪರಿಚಯವನ್ನು ಮಾಡಿಕೊಟ್ರು. ಇಲ್ಲಾಂದ್ರೆ ಇದ್ದಕ್ಕಿದ್ದಾಗ ಯಾಕೆ ಬಂತು? ನಾವೇನ್ ಕೇಳಿಲ್ಲ ಯಾರು ಸುರೋತ್ತಮರು, ಯಾರು ಅಸುರೋತ್ತಮರು, ಯಾರು ಉಪದೇವತೆಗಳು ಇತ್ಯಾದಿಗಳನ್ನು ಕೇಳಲಿಲ್ಲ. ಆದ್ರೆ ಅದನ್ನ ಗೀತೆ ಹೇಳಿದೆ. ಅನ್ಯತ್ವೇವ ಮಜಾನಂತಹ, ಮನುಷ್ಯೋತ್ತಮರಲ್ಲಿ ಸಾಮಾನ್ಯರು ಅಂತ ಅನಿಸಿಕೊಂಡವರು ಅವರು ಈ ವ್ಯಾಖ್ಯಾನ, ವಿಶೇಷವಾದ ಮಂತ್ರದ ಹೊಸ ಅರ್ಥದ ಅನುಸಂಧಾನ ಇದನ್ನೆಲ್ಲ ಮಾಡ್ಲಿಕ್ಕೆ ಆಗಲ್ಲ. ಅದರ ಅರ್ಥ ಅವರು ಉಪಾಸಕರಲ್ಲ, ಅಯೋಗ್ಯರು ಅಂತ ಅರ್ಥ ಅಲ್ಲ. ಅವರಿಗೆ ಅಷ್ಟರಲ್ಲೇ ಸುಖ ಸಿಗುತ್ತೆ, ಅದರಲ್ಲೇ ಅವರಿಗೆ ಸಂತೋಷ ಸಿಗುತ್ತೆ. ಕೇಳಿದ್ರಲ್ಲೇ ಒಂದು ಪರಾನಂದವನ್ನು ಅನುಭವಿಸ್ತಾರೆ. ಎಷ್ಟೋ ಸತ್ಯ ಅವರ ಆನಂದ ಇನ್ನು ವ್ಯಾಖ್ಯಾನ ಮಾಡಿದವನ ಆನಂದಕ್ಕಿಂತ ಚೆನ್ನಾಗಿರ್ಬೋದು. ಯಾಕೆಂದ್ರೆ ಕೆಲವರು ಎಷ್ಟು ಕಿವಿ ಅರಳಿಸಿ ಕೇಳ್ತಾರೆ, ಎಷ್ಟು ಅದನ್ನೇ ಮತ್ತೆ ಮತ್ತೆ ನೆನೆದು ಖುಷಿ ಪಡ್ತಾರೆ ಅಂದ್ರೆ ಆ ಆನಂದವನ್ನು ನೋಡ್ಲಿಕ್ಕೆ ಆನಂದ ಆಗುತ್ತೆ. ಅಂದ್ರೆ ಅವರಿಗೆ ಅದು ಪೂರ್ಣ. ಅದರಿಂದ ಅವರಿಗೆ ಲಾಸ್ ಅಲ್ಲ. ಅಯ್ಯೋ ವ್ಯಾಖ್ಯಾನ ಮಾಡಿದ ಸುಖ ಸಿಗ್ಲೇ ಇಲ್ಲ ಅನ್ನುವ ಲಾಸ್ ಇಲ್ಲ. ಯಾಕಂದ್ರೆ ಅವರಿಗೆ ಆ ಸ್ವರೂಪವೇ ಇಲ್ಲ. ಬಲ್ಬು 100 ವೋಲ್ಟೇಜ್ ಇದ್ದಿದ್ದಾಗ ಯಾವುದೋ 40 ವೋಲ್ಟೇಜ್ ಉರಿತಾ ಇದೆ ಅಂದಾಗ ಅದು 100 ವೋಲ್ಟೇಜ್ ಯಾಕೆ ಉರಿತಾ ಇಲ್ಲ? ಅದಕ್ಕೆ ಅಸಮಾನತೆ, ಅದಕ್ಕೆ ಅಸಮಾನವಾದ ಭಾವವನ್ನು ಕೊಟ್ಟಿದ್ರೆ ನೀವು ಅದು ಕೂಡ 100 ವೋಲ್ಟೇಜ್ ಉರಿಬೇಕಿತ್ತು ಅಂತ ಅನ್ನೋದಿಲ್ಲ. ಹೇಗೋ ಇದು ಹಾಗೇನೆ ಅವರಿಗಿರುವ ಸಂತೋಷದ ಪೀಕ್ ಸ್ಟೇಜು ಅವ್ರು ತಲುಪಿ ಆಗಿದೆ. ಅದರಿಂದ ಅವರಿಗೆ ಯಾವತ್ತೂ ಕೂಡ ಅತೃಪ್ತಿ ಅನ್ಸುದಿಲ್ಲ. ಅದರಿಂದ ಅವರು ಸುಖವಾಗಿರ್ತಾರೆ. ನಮಗೆ ನಮ್ಮ ಇತಿಮಿತಿ ಗೊತ್ತಿಲ್ಲ. ಅದನ್ನಾಗಿ ಅವರ ಸುಖಕ್ಕೆ ನಾವು ತುಲನೆ ಮಾಡಿಕೊಂಡು ನಮ್ಗೆ ಅಸ್ವಾತಂತ್ರ್ಯ ಆಗಿದೆ, ನಮಗೆ ದೋಷ ಪೂರ್ಣತ್ವ ಅನ್ನೋದು ತುಂಬಿಕೊಂಡಿದೆ. ಆದ್ರಿಂದ ನಾವು
ಅಯೋಗ್ಯರು ಅಂತ ಅನ್ಸತ್ತೆ ಅಂತೆಲ್ಲ ನಾವೇ ಕೆಲವೊಂದ್ಸರ್ತಿ ಸುಮ್ನೆ ಹೋಲಿಸ್ಕೊಂಡು ಒದ್ದಾಟ ಪಡ್ತಾ ಇರ್ತೇವೆ. ಆದ್ರೆ ತಿಳಿಯುವ ಹಮ್ಮು, ತಿಳಿಯಬೇಕು ಅನ್ನುವ ಹುಮ್ಮಸ್ಸು, ಅಥವಾ ತಿಳಿದಾಗ ಆಗುವ ಸಂತೋಷದ ಕಡೆಗೆ ಮಾತ್ರ ನಾವು ಗಮನ ಹರಿಸಿ ಅದನ್ನ ಸಂಪಾದಿಸುವಲ್ಲಿ ನಾವು ಪ್ರಯತ್ನಿಸ್ತಾ ಹೋದ್ರೆ ಉಳಿದ ಸುಖಗಳು ಸಿಗಲಿ ಸಿಗದೇ ಇರಲಿ, ಈ ಸುಖ ನಮ್ಮನ್ನ ಆ ಎಲ್ಲಾ ಅಸಮಾನತೆಗಳು ಅಂತ ಏನು ಸಮಾಜದಲ್ಲಿ ನಮ್ಮನ್ನು ಸುಮ್ನೆ ಭಟಕಾನ ಅಂತ ಹೇಳ್ತಾರಲ್ಲ, ನಮ್ಮನ್ನು ಸುಮ್ನೆ ದಾರಿ ತಪ್ಪಿಸಿ ಆ ಕೇಡಿಗರನ್ನಾಗಿಸುತ್ತಲ್ಲ, ಇಂಥ ಅಪಾಯದಿಂದ ನಮ್ಮನ್ನು ನಾವು ಪಾರು ಮಾಡಿಕೊಳ್ಳಿಕ್ಕೆ ಇದೊಂದು ಸುಂದರವಾದ ಅವಕಾಶ. ಈ ಅವಕಾಶವನ್ನ ಎಲ್ರಿಗೂ ಕೂಡ ಅವರವರ ಸುಖದ ತುತ್ತ ತುದಿಯನ್ನ ಏರ್ಲಿಕ್ಕೆ ಭಗವಂತ ಅಂತೂ ಅವಕಾಶ ಕೊಟ್ಟಿದ್ದಾನೆ. ಉಳಿದವರು ಅದನ್ನು ಎಷ್ಟು ಪಡ್ಕೊಳ್ತಾರೆ, ಎಷ್ಟು ಬಿಟ್ಟುಕೊಳ್ತಾರೆ ಅನ್ನೋದು ಅವರವರು ಅನುಭವಿಸಬೇಕಾದ. ಈಗ ಕೆಲವೊಂದ್ಸರ್ತಿ ಎಲ್ಲ ಸುಖದ ಸೊತ್ತುಗಳಿದ್ರು ಕೂಡ ಅವರು ದುಃಖದಲ್ಲಿರ್ತಾರೆ. ಕೆಲವರಿಗೆ ಎಂಥ ಕಷ್ಟಗಳಿದ್ರು ಕೂಡ ಅವರ ಮುಖದಲ್ಲಿ ನಗೆ ಮಾಸುವುದಿಲ್ಲ. ಇದು ಅವರ ಮನಸ್ಥಿತಿಯನ್ನ ಹೇಳುತ್ತೆ. ಯಾವತ್ ಸಂಜಾಯತೆ ಕಿಂಚಿತ್ ಸತ್ವಂ ಸ್ಥಾವರ ಜಂಗಮಂ ಕ್ಷೇತ್ರಜ್ಞ ಸಂಯೋಗಾತ್ ತದ್ವಿಧಿ ಭರತರ್ಷಭ. ನಾವು ಮುಂದಿನ ಪುಟದಲ್ಲಿ ಇನ್ನು ಶ್ಲೋಕಗಳಿದೆಯಲ್ವಾ, ಸರಿ, ಈ ಶ್ಲೋಕದ ಅಭಿಪ್ರಾಯವನ್ನು ನೋಡ್ಕೊಂಡು ಮುಂದೆ ಹೋಗೋಣ. ಯಾವಾಗ ಸತ್ವಂ ಸಂಜಾಯತೆ, ಸತ್ವಂ ಜಾಯತೆ ಅಂತಂದ್ರೆ ಒಂದು ಸಾತ್ವಿಕವಾದ ಮನಸ್ಥಿತಿ ಯಾವಾಗ ಉಂಟಾಗುತ್ತೋ, ಕ್ಷೇತ್ರಜ್ಞ ಸಂಯೋಗಾತ್, ಯಾವಾಗ ಆಗತ್ತೆ ಸತ್ವ? ಕ್ಷೇತ್ರ ಅಂದ್ರೆ ಶರೀರ, ಕ್ಷೇತ್ರಜ್ಞ ಮತ್ತು ಅದರಲ್ಲಿ ಚೆನ್ನಾಗಿ ನೆಲೆಸಿರುವ ಪರಮಾತ್ಮನ ತಿಳಿವು ಉಂಟಾದಾಗ ಈ ಈ ಸ್ಥಾವರ ಜಂಗಮ ಇವುಗಳೆಲ್ಲವೂ ಕೂಡ ಜಗತ್ತಿನಲ್ಲಿ ಕಂಡುಬಿಡ್ತಾರೆ. ಮನುಷ್ಯನಿಗೆ ಸತ್ವ ಜಾಗೃತವಾದಾಗ ಶರೀರ ಒಳ್ಳೆ ತಿದ್ದುತ್ತೆ ಮತ್ತು ಅವನಲ್ಲಿರುವ ಪರಮಾತ್ಮನ ಎಚ್ಚರವೂ ಕೂಡ ಉಂಟಾಗುತ್ತೆ. ಸತ್ವಂ ಸ್ಥಾವರ ಜಂಗಮಂ ಸತ್ವಂ. ಸತ್ವಂ ಅಂದ್ರೆ ಇನ್ನೊಂದರ್ಥ ಜೀವರಾಶಿ, ಜೀವ ಅಥವಾ ಒಂದು ಜೀವಿ. ಸ್ಥಾವರವಾಗಿಯೋ ಜಂಗಮವಾಗಿಯೋ ಒಂದು ಸತ್ವ ಹುಟ್ಟುತ್ತೆ. ಯಾವಾಗ ಹುಟ್ಟುತ್ತೆ? ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಸಂಯೋಗ ಆದಾಗ. ಕ್ಷೇತ್ರ ಸಿಕ್ಕಿದ್ರು ಕ್ಷೇತ್ರಜ್ಞ ಸಿಗ್ಲಿಲ್ಲ ಅಂದ್ರೆ ಆವಾಗ ತತ್ವ ಹುಟ್ಟುವುದಿಲ್ಲ. ಕ್ಷೇತ್ರ ಸಿಗಲ್ಲ, ಕ್ಷೇತ್ರಜ್ಞ ಮಾತ್ರ ಸಿಗ್ತಾನೆ, ಆಗ್ಲೂ ಶರೀರ ಬರಲ್ಲ, ಅಂದ್ರೆ ಪ್ರಾಣಿ ಜೀವಿ ಹುಟ್ಟಲ್ಲ. ಜೀವಿ ಕಾಣಿಸಿಕೊಳ್ಬೇಕು ಅಂತಾದ್ರೆ ಜೀವಿ ಇದ್ದಾನೆ, ಅವನಿಗೆ ಶರೀರ ಬಂದಾಗ ಅವನಿದ್ದಾನೆ ಅಂತ ಗೊತ್ತಾಗುತ್ತೆ. ಅಲ್ಲೂ ಪರಮಾತ್ಮನ ಸಂಯೋಗ, ಅದಕ್ಕೆ ನೋಡಿ ಸಂಯೋಗ, ಒಳ್ಳೆ ರೀತಿಯಿಂದ ಅವನ ಜೊತೆಗಿದ್ರೆ ಮಾತ್ರ ಅವನಿಗೆ ಇಂದ್ರಿಯಗಳು ಕೆಲಸ ಮಾಡುತ್ತವೆ. ಈಗ ನಾವು ಇಷ್ಟೆಲ್ಲ ಇಂದ್ರಿಯಗಳಿಂದ ಸುಖ ಪಡ್ತಾ ಇದ್ದೇವೆ ಅಂದ್ರೆ ದೇವರು ಇಲ್ಲಿ ಪೂರ್ಣ ಪ್ರಮಾಣದಲ್ಲಿ ನೆಲೆಸಿದ್ದಾನೆ ಅಂತ ಅರ್ಥ. ಇನ್ನೇನು ಅವನು ನಮಗೆ ವರ ಕೊಟ್ಟು ಹೆಲ್ಪ್ ಮಾಡ್ಬೇಕಾದ ಅಗತ್ಯವೇ ಇಲ್ಲ. ನಮ್ಮ ಕಣ್ಣು ಚುರುಕಾಗಿದೆ, ನಮ್ಮ ಕಿವಿ ಏನೇನೋ ಕೇಳಿಸ್ಕೊಳ್ಳುತ್ತೆ, ನಮ್ಮ ಮೂಗಿಗೆ ಸ್ಮೆಲ್ ಬರುತ್ತೆ, ನಮ್ಮ ನಾಲಿಗೆ ಚೆನ್ನಾಗಿ ರುಚಿಯನ್ನು ಗ್ರಹಿಸುತ್ತೆ, ನಮ್ಮ ಕೈ ವಸ್ತುಗಳನ್ನು ಹಿಡಿದೆತ್ತತ್ತೆ, ನಮ್ಮ ದೇಹ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅನಾಯಾಸವಾಗಿ ಓಡಾಡುತ್ತೆ ಅಂತಂದ್ರೆ ಅಲ್ಲಿ ಪರಿಪೂರ್ಣ ಅಭಿವ್ಯಕ್ತಿ ಅನ್ನೋದು ಪರಮಾತ್ಮ ಉಂಟು ಮಾಡಿದ್ದಾನೆ, ಸಂಯೋಗವಾಗಿದೆ. ಅವನದ್ರಲ್ಲಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ತನ್ನ ಅಭಿವ್ಯಕ್ತಿಯನ್ನು ಮಾಡಲಿಲ್ಲ ಅಂದಾಗ ಕಣ್ಣು ಕುರುಡಾಗುತ್ತೆ, ತಲೆ ಕೂದಲು ಉದುರೋಗುತ್ತೆ, ಅಥವಾ ಬೆನ್ನು ಬಾಗೋಗುತ್ತೆ, ಅಥವಾ ಹಲ್ಲು ಸೊಟ್ಟಪಟ್ಟಾಗಿ ತಿನ್ಲಿಕ್ಕಾಗದಂತೆ ತೀರಾ ಅವನಿಗೆ ಅನಾರೋಗ್ಯಕ್ಕೆ ಕಾರಣವಾಗುವ ಸ್ಥಿತಿಗತಿಗಳು ಉಂಟಾಗುತ್ತೆ. ಆದ್ರಿಂದಾಗಿ ನಮಗೆ ಎಲ್ಲ ಅನುಕೂಲಗಳು ಇವೆ ಅಂದ್ರೆ ಯಾವ್ದೊಂದು ಚುಚ್ಚೂರು ದೋಷಗಳು ಇದ್ದೇ ಇರುತ್ತೆ. ನಮ್ಗೆ ಅದನ್ನೇ ನಾವು ಶರೀರವೇ ಇಲ್ಲದವರನ್ನ ಯೋಚನೆ ಮಾಡಿದ್ರೆ ನಮ್ಮ ಶರೀರದಲ್ಲಿರುವ ಸಣ್ಣ ಊನತೆಯು ಕೂಡ ಗಮನಕ್ಕೆ ಬರಲ್ಲ. ಎಷ್ಟೇ ಕಿರಿಕಿರಿ ಅಂತ ಅನ್ಸಿದ್ರು ಅದ್ ಲೆಕ್ಕಕ್ಕೆ ಬರಲ್ಲ. ಸಾಧನ ಶರೀರವಿದು ನೀದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ.
ಸಾಧನ ಶರೀರವನ್ನ ಕೊಟ್ಟಿರುವಂತಹ ಭಗವಂತನ ನೆನಪನ್ನ ಮಾಡಿಕೊಂಡು ಈ ಸತ್ವವು ಹುಟ್ಟಿದೆ, ಭಗವಂತ ನಮ್ಮ ಜೊತೆಗಿದ್ದಾನೆ, ಇದು ವಿಧಿ, ಇದನ್ನು ಸರಿಯಾಗಿ ತಿಳ್ಕೋ. ಏನು ನನ್ನ ಒಂದ್ ಕೈ ಉದ್ದ ಇದೆ, ಯಾಕೋ ಒಂದ್ ಕೈ ಚಿಕ್ಕದಿದೆ ಅಂತ ದುಃಖ ಪಡಬೇಡ ಅಂತ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ಯಾಕಂದ್ರೆ ಅರ್ಜುನನ ಬಲಗೈ ಚೂರು ಉದ್ದ, ಎಡಗೈ ಗಿಡ್ಡ. ಆದ್ರೆ ಅದು ಲೋಕಕ್ಕೆ ಕಾರಣವಾಗಿ ಏನ್ ಗೊತ್ತಾಗ್ತಿರ್ಲಿಲ್ಲ, ಅದು ಅವನಿಗೆ ವರವೂ ಆಗಿತ್ತು ಬಾಣವನ್ನ ಪ್ರಯೋಗ ಮಾಡುವ ವಿಷಯದಲ್ಲಿ. ಆದ್ರೆ ಇಂಥದ್ದನ್ನ ತಿಳ್ಕೊಂಡು ಶರೀರಕ್ಕೆ ಏನೋ ಒಂದು ಕೊರತೆ ಇದೆ ಅಂತ ಯೋಚನೆ ಮಾಡಿ ದುಃಖ ಪಡಬೇಡ ಅಂತ ಕೃಷ್ಣ ಅವನನ್ನು ಎಚ್ಚರಿಸ್ತಾನೆ. ಇದು ನಮಗೂ ಒಂದು ಸ್ಪಷ್ಟವಾದ ಎಚ್ಚರಿಕೆ. ಏನು ಸಂತೋಷ ಪಡ್ಲಿಕ್ಕೆ ಬೇಕಾದ ವಿಷಯಗಳಿವೆಯೋ ಅವೆಲ್ಲವನ್ನು ಮರೆತು ಇಲ್ಲದೆ ಇರುವ ಪ್ರಕೃತಿ ಪುರುಷರ ಸಂಬಂಧ ಆಗಿದೆ ಅನ್ನುವ ಒಂದು ಎತ್ತರದ ಭಾವವನ್ನೇ ಮರೆತು, ನಮ್ಮ ಕೈ ಒಂಚೂರು ಒಂದ್ ಸೈಡ್ ಕಪ್ಪಗಿದೆ, ಅಥವಾ ಕೆನ್ನೆ ಒಂದು ಕಡೆ ಬಾತಿದೆ, ಅಥವಾ ಕುತ್ತಿಗೆಯಲ್ಲಿ ಹಿಂಭಾಗದಲ್ಲಿ ಏನೋ ಕಲೆ ಇದೆ, ಇದೇ ಯೋಚನೆಗೆ ನಮ್ಮ ಶರೀರವನ್ನೇ ನಾವು ತುಂಬಾ ಹೀನ, ತುಂಬಾ ಹಾನಿ ಆಗಿಬಿಟ್ಟಿದೆ ನನಗೆ ಅಂತ ಭಾವಿಸಿ ಇರುವ ಸೌಖ್ಯವನ್ನ ಕಳ್ಕೊಂಡು ವ್ಯಥೆ ಪಡುವಂತಹ ದುರವಸ್ಥೆ ನಮ್ಮನ್ನ ಕಾಡುತ್ತೆ. ಆದ್ರೆ ಕೃಷ್ಣ ಹೇಳಿದ, ಇದು ಪರಮಾತ್ಮನ ವಿಶೇಷವಾದ ಸಂಯೋಗದಿಂದ ಉಂಟಾಗಿರುವಂತಹ ನಮಗೆ ಲಾಭ, ಇದನ್ನು ಮರಿಬೇಡ, ವಿಧಿ ಸರಿಯಾಗಿ ತಿಳ್ಕೋ. ಇದು ಕ್ಷೇತ್ರ ಮತ್ತು ಕ್ಷೇತ್ರಜ್ಞರ ಸಂಯೋಗದಿಂದ ಉಂಟಾಗಿದೆ. ಪ್ರಕೃತಿಯಲ್ಲಿ ಮಣ್ಣು, ನೀರು, ಗಾಳಿ, ಬೆಳಕು ಪ್ರತಿಯೊಂದು ಕೂಡ ಅದರ ಪ್ರಮಾಣದಲ್ಲಿ ಒಂದು ಚೂರು ವ್ಯತ್ಯಾಸ ಆಗಿದ್ರೆ ಶರೀರ ತುಂಬಾ ಹಾನಿಕಾರಕವಾಗ್ತಿತ್ತು, ಅಥವಾ ಉಪಯೋಗಕ್ಕೆ ಬರದಂತೆ ಸುಮ್ಮನೆ ಇದ್ರೂ ಕೂಡ ಇಲ್ಲದಂತಾಗ್ತಿತ್ತು. ಅದಾಗದಂತೆ ನಮಗೆ ಬೇಕಿರುವ ಒಂದು ವಿಶಿಷ್ಟವಾದ ಇಂದ್ರಿಯ ಸಂಯೋಗಕ್ಕೆ, ಪ್ರಾಪಂಚಿಕ ವಸ್ತುಗಳ ಜೊತೆಗಿನ ಹೊಂದಾಣಿಕೆಗೆ ಹೆಲ್ಪ್ ಮಾಡಿದೆ. ಇನ್ನೊಂದು ವಿಶಿಷ್ಟವಾದ ಸಂಗತಿಯನ್ನ, ಅಂದ್ರೆ ಇದನ್ನ ಮೊದಲು ತಿಳಿದು ಒಂದು ಯೋಚನೆ ಮಾಡು. ಹೋಲಿಕೆ ಮಾಡಿ ಮನಸ್ಸು ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಬಗ್ಗೆ ಒಂದು ಊನತೆನೋ, ಇನ್ನೊಬ್ಬರ ಬಗ್ಗೆ ದೇವರು ಅವನಿಗೆ ಜಾಸ್ತಿ ಒಳ್ಳೆ ಶರೀರ ಕೊಟ್ಟಿದ್ದಾನೆ, ಅವನಿಗೆ ಒಳ್ಳೆಯ ಆಸ್ತಿ ಪಾಸ್ತಿ, ಕೆಲಸ, ಸಂಪತ್ತು ಇತ್ಯಾದಿಗಳನ್ನು ಕೊಟ್ಟಿದ್ದಾನೆ ಅಂತ ಒಂದು ತನ್ನ ಅಂಶದಲ್ಲಿ ಕೊರತೆ ಇದೆ ಅಂತ ಭಾವಿಸುವಂಥದ್ದು. ಇನ್ನೊಂದು ಪರರ ವಿಷಯದಲ್ಲಿ ಅತ್ಯಂತ ಹೆಚ್ಚಿನ ವ್ಯವಸ್ಥೆಯನ್ನು ದೇವರು ಮಾಡಿದ್ದಾನೆ ಅಂತ, ಇದು ಇನ್ನೊಂದು ತರದ ಕಂಪ್ಯಾರಿಟಿವ್ ಸ್ಟಡಿ. ಆದ್ರೆ ಅನಗತ್ಯ, ಬೇಡವಾದದ್ದು. ಅದನ್ನ ಹೇಗೆ ಮನುಷ್ಯ ಟ್ಯಾಕಲ್ ಮಾಡಬೇಕು, ಹೇಗೆ ಮೀರ್ಬೇಕು ಅನ್ನೋದನ್ನ ಮುಂದಿನ ಪದ್ಯ ಹೇಳುತ್ತೆ. ನಾಳೆ ಮತ್ತೆ ಆ ಪದ್ಯದ ಅನುಸಂಧಾನ ಮಾಡುವಾಗ ಅದರ ಚಿಂತನೆಯನ್ನ ನೋಡೋಣ ಅಂತ ಹೇಳ್ತಾ, ಕಾಯಿನ ವಾಚ ಮನಸಾ ಇಂದ್ರಿಯರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಿತಮಸ್ತು.